Hello everyone, welcome back to Ashwamedha IAS. ಸೊ ನಾನು ನಿಮ್ಮ ಭರತ್. ಈ ಒಂದು PYQ ಸೀರೀಸಲ್ಲಿ PYQ ಸೀರೀಸ್ನ ಕಂಟಿನ್ಯೂ ಮಾಡ್ಕೊತಾ ಹೋಗೋಣ. ಆ್ಯಂಡ್ ಈ ಒಂದು PYQ ಸೀರೀಸಲ್ಲಿ ಅತಿ ಮುಖ್ಯವಾಗಿ ನಾವು ಏನು ಮಾಡ್ತಾ ಇದ್ದೀವಿ, PYQಸ್ನ ಸಾಲ್ವ್ ಮಾಡೋದಲ್ಲದೆ 4 ಆಪ್ಷನ್ ಕೂಡ ಸಾಲ್ವ್ ಮಾಡಿ ಅದರ ಜೊತೆಗೆ HYTಸ್ನ ಕೂಡ ನಾವು ಗುರುತಿಸ್ತಾ ಇದ್ದೀವಿ. ಯಾವ ಟಾಪಿಕ್ ಮಾಡಿದ್ರೆ ಯಾವ ಟಾಪಿಕ್ಕಿಂದ ಜಾಸ್ತಿ ಮಾರ್ಕ್ಸ್ನ ನಾವು ಸ್ಕೋರ್ ಮಾಡ್ಬೋದು. ಓಕೆ, ಸೊ ಈ ಒಂದು 3 ಎಕ್ಸಸೈಸ್ನ ನಾವು ಮಾಡ್ತಾ ಇದ್ದೀವಿ. ಸೊ ಇಲ್ಲಿ 10 ಕ್ವೆಶನ್ ಇದೆ ಆಸ್ ಯೂಶುವಲ್. ಈ ಒಂದು 10 ಕ್ವೆಶನ್ನ ಸಾಲ್ವ್ ಮಾಡ್ಕೊಂತ ಆಪ್ಷನ್ಸ್ನ ಎಕ್ಸ್ಪ್ಲೈನ್ ಮಾಡ್ತಾ ಜೊತೆಗೆ ಸರಿಯಾದ ಉತ್ತರನ ಹೇಳ್ತಾ ಜೊತೆಗೆ HYTಸ್ನ ಗುರುತಿಸೋಣ. ಓಕೆ, ಸೊ ಮೊದಲನೇ ಕ್ವೆಶನ್ ನೋಡೋಣ. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಮ್ಯಾಚ್ಡ್ ಕರೆಕ್ಟ್ಲಿ. ಸೊ ಇಂದಿನ ಕ್ಲಾಸಲ್ಲಿ ಒಂದು ಸಾಲ್ವ್ ಮಾಡಿದ್ದೆ, ಒಂದು ಕ್ವೆಶನ್ನ ಸಾಲ್ವ್ ಮಾಡಿದ್ದೆ. ಈ ತರದ ಕ್ವೆಶನ್ಸ್ ಈ ನಡುವೆ ಜಾಸ್ತಿ ಆಗ್ತಾ ಇದೆ. ಏನ್ ಮಾಡ್ತಾರೆ, ಒಂದು ಪದ ಕೊಡ್ತಾರೆ, ಆಪೋಸಿಟ್ ಪದ ಕೊಡ್ತಾರೆ. ಇದರಲ್ಲಿ ಯಾವುದು ತಪ್ಪಿದೆ ಅಂತ ನಾವು ಗುರುತಿಸಬೇಕಾಗತ್ತೆ. ಓಕೆ, ಫಸ್ಟು ಆಕ್ಟಿವ್ ಇನ್ಆಕ್ಟಿವ್. ಆಕ್ಟಿವ್ ಅಂದ್ರೆ ಕಾರ್ಯರೂಪದಲ್ಲಿರುವಂಥದ್ದು. ಓಕೆ, ಹಿ ಈಸ್ ವೆರಿ ಆಕ್ಟಿವ್ ಅಂದ್ರೆ ತುಂಬಾ ಆಕ್ಟಿವ್ ಆಗಿದ್ದಾನೆ ಹುಡುಗ ಅಂತ. ಇನ್ಆಕ್ಟಿವ್ ಅಂದ್ರೆ ಆಕ್ಟಿವ್ ಇಲ್ಲದೆ ಇರೋದು. ಓಕೆ, ಇದನ್ನ ಪ್ರಿಫಿಕ್ಸ್ ಅಲ್ಲೂ ಬಳಸ್ತೀವಿ ಇದನ್ನ. ಓಕೆ, ಪ್ರಿಫಿಕ್ಸ್ ಟಾಪಿಕ್ ಅಲ್ಲೂ ಕೂಡ ನಾವು ಓದ್ತೀವಿ. ಪ್ರಿಫಿಕ್ಸ್ ಅಂದ್ರೆ ಏನಪ್ಪಾ? ಪ್ರಿಫಿಕ್ಸ್ ಅಂದ್ರೆ ಒಂದು ಪದ ಇರುತ್ತೆ, ಆ ಪದದ ಮುಂದೆ ನಾವು ಏನಾದ್ರೂ ಒಂದು ಆಡ್ ಮಾಡಿದಾಗ ಅದು ಆಪೋಸಿಟ್ ವರ್ಡ್ ಆಗ್ಬಿಡುವಂಥದ್ದು. ಓಕೆ, ಆಪೋಸಿಟೇ ಆಗ್ಬೇಕಂತ ಇಲ್ಲ, ಬಟ್ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಅಲ್ಲಿ ಪ್ರಿಫಿಕ್ಸ್ ನ ಆಡ್ ಮಾಡಿದಾಗ ಯಾವ ಪದ ವಿರುದ್ಧ ಪದ ಆಗತ್ತೆ ಅಂತ ಕೇಳ್ತಾರೆ. ಎಕ್ಸಾಂಪಲ್ ಸರ್, ರೆಸ್ಪೆಕ್ಟ್. ರೆಸ್ಪೆಕ್ಟ್ಗೆ ಆಪೋಸಿಟ್ ವರ್ಡ್ ಏನು? ಸೊ ಒಂದು ಪದನ, ಒಂದು ವರ್ಡ್ಸ್ ನ ಹಾಕಿದ್ರೆ, ಒಂದು ಅಕ್ಷರಗಳನ್ನ ಹಾಕಿದ್ರೆ ಏನಾಗುತ್ತೆ, ಈ ಒಂದು ರೆಸ್ಪೆಕ್ಟ್ ಅನ್ನೋದು ಉಲ್ಟಾ ಆಗ್ಬಿಡ್ಬೇಕು, ವಿರುದ್ಧಾರ್ಥಕ ಪದ ಆಗ್ಬೇಕು. ಸೊ ರೆಸ್ಪೆಕ್ಟ್ಗೆ ವಿರುದ್ಧಾರ್ಥಕ ಪದ ಏನಾಗುತ್ತೆ? ಡಿಸ್ರೆಸ್ಪೆಕ್ಟ್. ಅನ್ರೆಸ್ಪೆಕ್ಟ್ ಅಲ್ಲ. ಓಕೆ, ಇನ್ಸ್ಟಾಗ್ರಾಮ್ ಅಲ್ಲಿ ಕೆಲವರು ಅನ್ರೆಸ್ಪೆಕ್ಟ್ ಅಂತಾರೆ, ಬಟ್ ಅನ್ರೆಸ್ಪೆಕ್ಟ್ ಆಗಲ್ಲ, ಡಿಸ್ರೆಸ್ಪೆಕ್ಟ್ ಆಗತ್ತೆ. ಓಕೆ, ಸೊ ಡಿಸ್ರೆಸ್ಪೆಕ್ಟ್ ವಿಲ್ ಬಿ ಯೋರ್ ರೈಟ್ ಆನ್ಸರ್. ಸೊ ಇಲ್ಲಿ ಯಾವ ಪ್ರಿಫಿಕ್ಸ್ ನ ಆಡ್ ಮಾಡಿದೆ ನಾನು? ಡಿಸ್ ಅನ್ನೋಂಥದ್ನ. ಓಕೆ, ಇನ್ನೊಂದು ಎಕ್ಸಾಂಪಲ್ ಕೊಡಿ ಸರ್. ಫೇವರಬಲ್. ಸೊ ಫೇವರಬಲ್ಗೆ ಒಂದು ಯಾವ್ದಾದ್ರು ಪದನ ಆಡ್ ಮಾಡಿದಾಗ ಅದು ಉಲ್ಟಾ ಆಗ್ಬೇಕು. ಓಕೆ, ಇಲ್ಲಿ ಏನಾಗುತ್ತೆ? ಅನ್ಫೇವರಬಲ್. ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಪೇಡ್. ಪೇಡ್ಗೆ, ಪೇಡ್ ಅಂದ್ರೆ ಪಾವತಿ ಮಾಡ್ತಾ ಇರುವಂತದ್ದು, ಅನ್ಪೇಡ್. ಸೊ ಇಲ್ಲಿ ಅನ್ ಅನ್ನುವಂಥದ್ದು, UN ಅನ್ನುವಂಥದ್ದು ಏನಾಯ್ತು? ಪ್ರಿಫಿಕ್ಸ್ ಆಯ್ತು. ಸೊ ಪ್ರಿಫಿಕ್ಸ್ ನ ಆಡ್ ಮಾಡಿದ ತಕ್ಷಣ ಆ ಪದ ಏನಾಗುತ್ತೆ? ವಿರುದ್ಧಾರ್ಥಕ ಪದವಾಗಿ ಬದಲಾಗತ್ತೆ. ಸೊ ಇದು ಈ ಒಂದು ಕ್ವೆಶನ್ ಅಲ್ಲಿ ಅದೇ ರೀತಿಯಾಗಿದೆ. ಆಕ್ಟಿವ್ ಇನ್ಆಕ್ಟಿವ್, ವ್ಯಾಲಿಡ್ ಅನ್ವ್ಯಾಲಿಡ್ ಇದೆ. ನೋಡೋಣ. ಲೀಗಲ್ ಇಲ್ಲೀಗಲ್ ಕರೆಕ್ಟ್, ಆಕ್ಟಿವ್ ಇನ್ಆಕ್ಟಿವ್ ಕರೆಕ್ಟ್. ಹ್ಯಾಪಿ ಅಂದ್ರೆ ಖುಷಿ, ಸ್ಯಾಡ್ ಅಂದ್ರೆ ದುಃಖ, ಇದು ಕೂಡ ತಪ್ಪಾಗಿದೆ. ಹಾಗಾದ್ರೆ ತಪ್ಪೆಲ್ಲಿದೆ? ಆಪ್ಷನ್ 2 ಅಲ್ಲಿ ತಪ್ಪಿದೆ. ಕರೆಕ್ಟ್ ಆಗಿ ಮ್ಯಾಚ್ ಆಗಿಲ್ಲ, ಕರೆಕ್ಟ್ ಆಗಿ ವಿರುದ್ಧಾರ್ಥಕ ಪದ ಅಲ್ಲ. ಹಾಗಾದ್ರೆ ವ್ಯಾಲಿಡ್ಗೆ ಯಾವ ಪ್ರಿಫಿಕ್ಸ್ ನ ಆಡ್ ಮಾಡ್ತಾರೆ ಸರ್ ಆಪೋಸಿಟ್ ವರ್ಡ್ ಆಗಕ್ಕೆ ಅಂತ ಅಂದ್ರೆ? ಇಟ್ ಈಸ್ ಇನ್ವ್ಯಾಲಿಡ್. ವ್ಯಾಲಿಡ್, ಇನ್ವ್ಯಾಲಿಡ್. ಸೊ ಇಷ್ಟು ಸರಳವಾಗಿ ಕ್ವೆಶನ್ಸ್ ಬರ್ತಾ ಇದಾವೆ ಸರ್. ಒಂದು ಸೆಕ್ಷನ್ ಅಲ್ಲಿ ನೀವು ಜಾಸ್ತಿ ಮಾರ್ಕ್ಸ್ ನ ಅತಿ ಕಡಿಮೆ ಎಫರ್ಟ್ಸ್ ಹಾಕಿ ತೆಗಿಬಹುದು ಅಂತಂದ್ರೆ ಅದು ಇಂಗ್ಲಿಷ್ ಗ್ರಾಮರ್ ಮಾತ್ರ. ಅಂಡ್ ನನ್ನ ಸಲಹೆ ಏನಪ್ಪಾ ಅಂತ ಅಂದ್ರೆ, ಇಂಗ್ಲಿಷ್ ಗ್ರಾಮರ್ನ ಕನ್ನಡದಲ್ಲಿ ಕಲೀರಿ. ಫಿಗರ್ ಆಫ್ ಸ್ಪೀಚ್, ಅಲಂಕಾರಗಳು. ಓಕೆ, ಸೊ ಈ ರೀತಿಯಾಗಿ ನೀವು ಮಾಡಿದ್ರೆ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಯಾವ್ದ್ರಲ್ಲಿ? ಇಂಗ್ಲಿಷ್ ಗ್ರಾಮರ್ ಅಲ್ಲಿ. ನೆಕ್ಸ್ಟ್ ಕ್ವೆಶನ್. ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ನಾಟ್ ಮ್ಯಾಚ್ ಕರೆಕ್ಟ್ಲಿ? ಸೇಮ್ ಟೈಪ್ ಆಫ್ ಕ್ವೆಶನ್. ಯಾವುದು ಕರೆಕ್ಟ್ ಆಗಿ ಮ್ಯಾಚ್ ಆಗಿಲ್ಲ ಅಂತ ಕೇಳ್ತಿದ್ದಾರೆ. ಕರೆಕ್ಟ್, ಇನ್ಕರೆಕ್ಟ್. ಇದು ಸರಿಯಾಗಿ ಮ್ಯಾಚ್ ಆಗಿದೆ. ಕರೆಕ್ಟ್ಗೆ ಇನ್ಕರೆಕ್ಟ್ ನ ಯೂಸ್ ಮಾಡ್ತೀವಿ. ಸರಿಯಾದ ಪ್ರಿಫಿಕ್ಸ್ ನ ಬಳಕೆ, ಸರಿಯಾದ ಪ್ರಿಫಿಕ್ಸ್ ನ ಬಳಕೆ ಮಾಡಿದ್ದಾರೆ. ಸೂಟಬಲ್, ಅನ್ಸೂಟಬಲ್, ಇದು ಕೂಡ ಕರೆಕ್ಟ್ ಆಗಿದೆ. ಇದು ಕೂಡ ಕರೆಕ್ಟ್ ಪ್ರಿಫಿಕ್ಸ್, ಕರೆಕ್ಟ್ ಪ್ರಿಫಿಕ್ಸ್ ಇದೆ. ಆಂಬಿಗ್ಯುಯಸ್, ಇನ್ಆಂಬಿಗ್ಯುಯಸ್ ಅಂತ ಇದೆ. ಇನ್ಆಂಬಿಗ್ಯುಯಸ್ ಅಂತ ಬರುತ್ತಾ ಇದರಲ್ಲಿ. ಆಂಬಿಗ್ಯುಯಸ್ ಅಂದ್ರೆ ಏನು? ಕನ್ಫ್ಯೂಸ್ಡ್ ಅಂತ. ಆಂಬಿಗ್ಯುಯಸ್ ಅಂದ್ರೆ ಕನ್ಫ್ಯೂಷನ್. ಸೊ ಇದಕ್ಕೆ ಆಪೋಸಿಟ್ ವರ್ಡ್ ಏನಾಗಬೇಕು? ಅನ್ಆಂಬಿಗ್ಯುಯಸ್. ಇನ್ನಲ್ಲ,
ಅನ್ಆಂಬಿಗ್ಯುವಸ್. ಓಕೆ, ಸೊ ಇದು ಸರಿಯಾದ ಪ್ರಿಫಿಕ್ಸ್ ನ ಬಳಕೆ ಆಗುತ್ತೆ. ಬಟ್ ಇಲ್ಲಿ ಇನ್ಆಂಬಿಗ್ಯುಯಸ್ ಅಂತ ಇದೆ, ಹಾಗಾಗಿ ಯಾವುದು ಕರೆಕ್ಟ್ ಆಗಿ ಮ್ಯಾಚ್ ಆಗಿಲ್ಲ. ಆಪ್ಷನ್ 3 ನಿಮ್ಗೆ ಸರಿಯಾಗಿ ಮ್ಯಾಚ್ ಆಗಿಲ್ಲ. ಓಕೆ, ಸಿಂಪಲ್. ಸೊ ಎರಡನೇ ಕ್ವೆಶನ್ಗೆ ಆನ್ಸರ್ ಏನಾಗುತ್ತೆ? ಆಪ್ಷನ್ 3 ವಿಲ್ ಬಿ ಯೋರ್ ರೈಟ್ ಆನ್ಸರ್. ಸಿಂಪಲ್ ಇತ್ತಪ್ಪ ಕ್ವೆಶನ್. ನೆಕ್ಸ್ಟ್ ಕ್ವೆಶನ್ ನೋಡಿ. ಒನ್ ಆಫ್ ಮೈ ಸಿಸ್ಟರ್ಸ್ ಡ್ಯಾಶ್ ಗಾನ್ ಟು ಅಮೆರಿಕಾ. ಸೊ ಇಲ್ಲಿ ಅಗೇನ್ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಜೊತೆಗೆ ಟೆನ್ಸ್ ಎರಡರ ಬಳಕೆ ಕೂಡ ನಾವು ಕರೆಕ್ಟ್ ಆಗಿ ಮಾಡಬೇಕು. ಒನ್ ಆಫ್ ಮೈ ಸಿಸ್ಟರ್ಸ್, ನನ್ನ ಇಬ್ಬರ ಅಕ್ಕಂದಿರಲ್ಲಿ ಒಬ್ಬಳು. ಕರೆಕ್ಟ್, ಅದೇ ಅರ್ಥ. ಒನ್ ಆಫ್ ಮೈ ಫ್ರೆಂಡ್ಸ್ ಅಂದ್ರೆ ಏನು? ಎಷ್ಟೊಂದು ಜನ ಫ್ರೆಂಡ್ಸ್ ಇದ್ದಾರೆ, ಅದ್ರಲ್ಲಿ ಒಬ್ಬ ಅಥವಾ ಒಬ್ಳು. ಕರೆಕ್ಟ್. ಸೊ ಒನ್ ಆಫ್ ಮೈ ಅಂತ ಬಂದಾಗ ಇಲ್ಲಿ ಯಾವಾಗ್ಲೂ ಏಕವಚನ. ಸೊ ಇಲ್ಲಿ ಒಂದು ಸಿಸ್ಟರ್ ಬಗ್ಗೆ ಮಾತಾಡ್ತಾ ಇದ್ದೀನಿ, ಒಬ್ಬರೇ ಸಿಸ್ಟರ್ ಬಗ್ಗೆ ಮಾತಾಡ್ತಾ ಇದ್ದೀನಿ, ಹಾಗಾಗಿ ಇದು ಏಕವಚನ ಆಗತ್ತೆ. ಒನ್ ಆಫ್ ಮೈ ಸಿಸ್ಟರ್ಸ್. ಇಲ್ಲಿ ಗಾನ್ ಅಂತ ಇದೆ, ವಾಸ್, ಹ್ಯಾವ್ ತಪ್ಪಾಯ್ತು. ಒನ್ ಆಫ್ ಮೈ ಸಿಸ್ಟರ್ಸ್ ಹ್ಯಾವ್ ತಪ್ಪಾಯ್ತು. ಯಾಕೆ ಹ್ಯಾವ್ ತಪ್ಪಾಯ್ತು? ಬಿಕಾಸ್ ಇದು ಬಹುವಚನ, ಹ್ಯಾವ್ ಬರಂಗಿಲ್ಲ. ಈಸ್, ಹ್ಯಾಸ್, ವಾಸ್. ಸರ್ ಗಾನ್ ಅಂತ ಇದೆ, ಗಾನ್ ಅಂತ ಬಳಸಿದಾಗ ಓಕೆ, ಥರ್ಡ್ ಫಾರ್ಮ್ ಆಫ್ ವರ್ಬ್ ಅಂತೀವಿ ನಾವು, ಗಾನ್. ಈ ಗಾನ್ ಅಂತ ಬಳಸಿದಾಗ ಯಾವಾಗ್ಲೂ ಹ್ಯಾಸ್ ಇರ್ಬೇಕು ಅಥವಾ ಹ್ಯಾವ್ ಇರ್ಬೇಕು ಅಂತ ಹೇಳ್ಕೊಟ್ಟಿದೆ, ಹಾಗಾಗಿ ವಾಸ್ ಮತ್ತೆ ಈಸ್ ಹೋಯ್ತು, ಹ್ಯಾವ್ ಬರಲ್ಲ, ಬಹುವಚನ ರೂಪ. ಇಲ್ಲಿ ಸರಿಯಾದ ಉತ್ತರ ಹ್ಯಾಸ್ ಗಾನ್ ಟು. ಓಕೆ, ಹ್ಯಾಸ್ ಗಾನ್ ಟು. ಒನ್ ಆಫ್ ಮೈ ಸಿಸ್ಟರ್ಸ್ ಹ್ಯಾಸ್ ಗಾನ್ ಟು ಅಮೆರಿಕಾ ಅಂದ್ರೆ ನನ್ನ ಸಿಸ್ಟರ್ಸ್ ಅಲ್ಲಿ ಒಂದು ಸಿಸ್ಟರ್ ಎಲ್ಲಿಗೋದ್ರು? ಅಮೆರಿಕಾಗೆ ಹೋಗ್ಬಿಟ್ಟಿದ್ದಾರೆ. ಹ್ಯಾಸ್ ಗಾನ್ ಟು. ಓಕೆ, ಸೊ ಈ ರೀತಿ ನಾವು ಕ್ವೆಶನ್ ನ ಆನ್ಸರ್ ಮಾಡ್ಬೋದು. ಇಂಡಿಯನ್ಸ್ ಡ್ಯಾಶ್ ಇನ್ ನಾನ್ ವೈಲೆನ್ಸ್. ಅಗೇನ್ ಸರ್, ಯಾವ ಟಾಪಿಕ್ಗೆ ಡಿಪೆಂಡ್ ಬೀಳೋದಿದು? ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್. ಯು ಕ್ಯಾನ್ ಸಿ ಹೌ ಮೆನಿ ಕ್ವೆಶನ್ಸ್ ಆರ್ ಗೆಟಿಂಗ್ ರಿಪೀಟೆಡ್ ಅಗೇನ್ ಅಂಡ್ ಅಗೇನ್ ಇನ್ ದ ಟಾಪಿಕ್ ಆಫ್ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್. ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಲ್ಲಿ ಎಷ್ಟು ಕ್ವೆಶನ್ಸ್ ರಿಪೀಟ್ ಆಗ್ತಾ ಇದೆ ನೀವೇ ನೋಡ್ಬೋದು. ಎಷ್ಟು ಕ್ವೆಶನ್ಸ್ ನಾನು ಮೊನ್ನೆಯಿಂದ ಸಾಲ್ವ್ ಮಾಡ್ತಾ ಇದ್ದೀನಿ, ನೀವೇ ನೋಡಿ. ಸೊ ನನ್ನ ಇಂದಿನ ವಿಡಿಯೋಸ್ನ ನೋಡಿದ್ರು ಕೂಡ ನಿಮಗೆ ಗೊತ್ತಾಗುತ್ತೆ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಎಷ್ಟರ ಮಟ್ಟಿಗೆ ಇಂಪಾರ್ಟೆಂಟ್ ಅಂತ. ಓಕೆ, ಸೊ ಇಲ್ಲಿ ಇಂಡಿಯನ್ಸ್ ಅಂತ ಇದೆ. ಎಷ್ಟು ಜನಪ್ಪ ಇಂಡಿಯನ್ಸ್? ಎಷ್ಟೊಂದು ಜನ, ಎಷ್ಟು ಕೋಟಿ ಜನ. ಕರೆಕ್ಟ್, ಏಕವಚನ ಅಲ್ಲ, ಬಹುವಚನ. ಸೊ ಬಹುವಚನ ಸಬ್ಜೆಕ್ಟ್ ಯಾವುದು? ಇಂಡಿಯನ್ಸ್ ಬಗ್ಗೆ ಮಾತಾಡ್ತಾ ಇದೀವಿ. ನನ್ನ ಸಬ್ಜೆಕ್ಟ್ ಏನಾಗುತ್ತೆ? ಇಂಡಿಯನ್ಸ್. ಸಬ್ಜೆಕ್ಟ್ಸ್ ಏನಾಯ್ತು? ಇಂಡಿಯನ್ಸ್ ಆಯ್ತು. ಈ ಇಂಡಿಯನ್ಸ್ ಅನ್ನೋದು ಏಕವಚನನ ಬಹುವಚನನ? ಆಬ್ವಿಯಸ್ಲಿ ಬಹುವಚನ. ಕರೆಕ್ಟ್, ಬಹುವಚನಕ್ಕೆ ಬೀಳುತ್ತೆ. ಸುಮಾರು ಜನ ಇಂಡಿಯನ್ಸ್ ಅಲ್ವಾ, ಎಷ್ಟೊಂದು ಜನ ಇಂಡಿಯನ್ಸ್ ಇದ್ದಾರೆ. ಏಕವಚನ ಆಗಲ್ಲ, ಬಹುವಚನ ಆಗುತ್ತೆ. ಸೊ ಇವಾಗ ನನ್ನ ಕ್ರಿಯಾಪದ ಅಂದ್ರೆ ವರ್ಬ್ ಏನಾಗ್ಬೇಕು? ಇದೇ ಬಹುವಚನ ಆಗ್ಬೇಕು. ಅಂಡ್ ವರ್ಬ್ ಅಲ್ಲಿ ಬಹುವಚನ ಆಗ್ಬೇಕು ಅಂದ್ರೆ ಎಸ್ ಇರಬಾರ್ದು. ಇಲ್ಲಿ ನೋಡಿ, ಎಸ್ ಎಲ್ಲೆಲ್ಲಿದೆ? ಬಿಲೀವ್ಸ್ ತಪ್ಪಾಗುತ್ತೆ. ಈಸ್ ಬಿಲೀವಿಂಗ್, ಆರ್ ಬಿಲೀವ್ಡ್ ಇನ್ ನಾನ್ ವೈಲೆನ್ಸ್ ಆಗತ್ತಾ? ಸೊ ಇದು ಗ್ರಾಮೆಟಿಕಲ್ ತಪ್ಪಾಗತ್ತೆ. ಈಸ್ ಬಿಲೀವಿಂಗ್ ಕೂಡ ತಪ್ಪು, ಬಿಲೀವ್ ಕರೆಕ್ಟ್ ಆಗುತ್ತೆ. ಬಿಲೀವಾ ಬಿಲೀವ್ಸಾ? ಬಿಲೀವ್. ಯಾಕಂದ್ರೆ ಇಲ್ಲಿ ಬಹುವಚನ ಇದ್ದಾಗ ನಾವು ಬಹುವಚನನೇ ಯೂಸ್ ಮಾಡ್ಬೇಕಾಗತ್ತೆ. ಅಂಡ್ ಕ್ರಿಯಾಪದದಲ್ಲಿ ಬಹುವಚನದಲ್ಲಿ ಯಾವಾಗ್ಲೂ ಲಾಸ್ಟ್ ಅಲ್ಲಿ ಎಸ್ ಇರಲ್ಲ. ಬಿಲೀವ್. ಒಬ್ಬ ಇಂಡಿಯನ್ ಬಗ್ಗೆ ಮಾತಾಡಿದ್ರೆ ಆನ್ ಇಂಡಿಯನ್ ಬಿಲೀವ್ಸ್ ಇನ್, ಅವಾಗ ಓಕೆ, ಆನ್ ಇಂಡಿಯನ್ ಬಿಲೀವ್ಸ್ ಇನ್. ಒಬ್ಬರ ಬಗ್ಗೆ ಮಾತಾಡಿದ್ರೆ ಬಿಲೀವ್ಸ್, ಎಷ್ಟೊಂದು ಜನದ ಬಗ್ಗೆ ಮಾತಾಡಿದ್ರೆ ಬಿಲೀವ್. ಓಕೆ, ಇಷ್ಟು ಸಿಂಪಲ್ ಆಗಿ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ನ ನೀವು ಕಲ್ತ್ಕೋಬಹುದು. ಸ್ಪಾಟ್ ದ ಎರರ್. ದ ಫಾರಿನರ್ ಕ್ವಿಕ್ಲಿ ರಿಯಲೈಸ್ ದಟ್ ರೈಸ್ ಈಸ್ ಗ್ರೋನ್ ಆಲ್ ಇನ್ ಇಂಡಿಯಾ. ಎಲ್ಲಿದೆ ಸರ್ ಎರರ್ ಇಲ್ಲಿ? ಅಗೇನ್ ಯಾವ ಒಂದು ಕ್ವೆಶನ್ಗೆ ಬೀಳುತ್ತೆ ಇದು?
ಯಾವ ಒಂದು ಟಾಪಿಕ್ ಮೇಲೆ ಕೇಳಿರುವಂತಹ ಕ್ವೆಶನ್ ಇದು? ಪ್ರಿಪೋಸಿಷನ್ಸ್ ಆಲ್ ಇನ್ ಇಂಡಿಯಾ ಬರಲ್ಲ, ಆಲ್ ಓವರ್ ಇಂಡಿಯಾ. ಇಂಡಿಯಾದ ಎಲ್ಲಾ ಭಾಗದಲ್ಲೂ ಕೂಡ ಏನ್ ಮಾಡ್ತಾರೆ, ಅಕ್ಕಿನ ಬೆಳಿತಾರೆ ಅಂತ ಯಾರಿಗೆ ಗೊತ್ತಾಯ್ತು? ಒಬ್ಬ ಫಾರಿನರ್ಗೆ ಗೊತ್ತಾಯ್ತು. ಕರೆಕ್ಟ್? ಒಬ್ಬ ಫಾರಿನರ್ಗೆ ಕ್ವಿಕ್ಲಿ ರಿಯಲೈಸ್ಡ್ ಅಂದ್ರೆ ತಕ್ಷಣ ಗೊತ್ತಾಯ್ತು ಅವನ್ಗೆ, ಇಂಡಿಯಾನ ನೋಡಿದ ತಕ್ಷಣ ಗೊತ್ತಾಯ್ತು ಅವನ್ಗೆ ಏನಂತ? ದಟ್ ರೈಸ್ ಈಸ್ ಗ್ರೋನ್ ಆಲ್ ಓವರ್ ಇಂಡಿಯಾ. ಎಲ್ಲಾ ಜಾಗದಲ್ಲೂ ರೈಸ್ ನ ಬೆಳೀತಾರೆ. ಸೊ ಇದು ಯಾರಿಗೆ ಗೊತ್ತಾಯ್ತು? ಒಬ್ಬ ವಿದೇಶಿಯ ಪರ್ಸನ್ಗೆ, ಒಬ್ಬ ಫಾರಿನ್ ಪರ್ಸನ್ಗೆ. ಓಕೆ, ಅಗೇನ್ ವೆರಿ ಸಿಂಪಲ್ ಕ್ವೆಶನ್ ಇತ್ತು. ದ ಡ್ಯಾಶ್ ಇಂಡಿಪೆಂಡೆನ್ಸ್, ಅಗೇನ್ ಪ್ರಿಫಿಕ್ಸ್. ಓಕೆ, ಪ್ರಿಫಿಕ್ಸ್ ಅಂದಾಗೆ ಯಾವ ಕ್ವೆಶನ್ ಪೇಪರ್ ಇದು? ಸೊ ದಿಸ್ ವಾಸ್ ರೀಸೆಂಟ್ಲಿ ಹೆಲ್ಡ್ 2025ರಲ್ಲಿ ರೆಸಿಡ್ಯೂಯಲ್ ಪೇರೆಂಟ್ ಕ್ಯಾಡರ್ RPC ಯಲ್ಲಿ ಮಾಡಿದಂತಹ ಒಂದು ಎಕ್ಸಾಮ್, ವೇರಿಯಸ್ ಪೋಸ್ಟ್ಸ್ಗೆ. ಓಕೆ, ಅದರಲ್ಲಿ ಈ ಒಂದು ಕ್ವೆಶನ್ ನ ಕೇಳಿದ್ರು. ಪ್ರಿಫಿಕ್ಸ್ ನ ಆಡ್ ಮಾಡಬೇಕು, ಸರಿಯಾದ ಪ್ರಿಫಿಕ್ಸ್ ನ ನಾವು ಇಲ್ಲಿ ಆಡ್ ಮಾಡಬೇಕಾಗುತ್ತೆ. ಅಂಡ್ ದ ಡ್ಯಾಶ್ ಇಂಡಿಪೆಂಡೆನ್ಸ್ ಹಿಸ್ಟ್ರಿ ಆಫ್ ಇಂಡಿಯಾ ಇಸ್ ಫುಲ್ ಆಫ್ ಡಿಸ್ಟಾರ್ಟೆಡ್ ಡೀಟೇಲ್ಸ್. ಡಿಸ್ಟಾರ್ಟೆಡ್ ಅಂದ್ರೆ ಏನು? ಡಿಸ್ಟಾರ್ಟೆಡ್ ಅಂದ್ರೆ ತಿರುಚುವುದು. ಓಕೆ, ಏನಪ್ಪ ತಿರುಚುವುದು ಅಂದ್ರೆ ಯಾವುದಾದ್ರೂ ಒಂದು ಸತ್ಯನ ನಾವೇನ್ ಮಾಡ್ತೀವಿ? ತಿರ್ಚ್ಬಿಟ್ಟು ಹೇಳ್ತೀವಿ. ಓಕೆ, ಇದೇ ರೀತಿಯಾಗಿ ನಮ್ಮ ಇಂಡಿಪೆಂಡೆನ್ಸ್ ಆದ್ಮೇಲೆ ಎಲ್ರಿಗೂ ಬುದ್ಧಿ ಇತ್ತು, ಅವಾಗ ಬರೆಯಕ್ ಸ್ಟಾರ್ಟ್ ಮಾಡಿದ್ರು. ಸೊ ಸತ್ಯನ ಸತ್ಯ ತರನೇ ಹೇಳ್ಬೇಕಾಗಿತ್ತು. ಕರೆಕ್ಟ್? ಬಟ್ ಇಂಡಿಪೆಂಡೆನ್ಸ್ ಗಿಂತ ಮುಂಚೆ ನಮ್ನ ಯಾರು ಆಳ್ತಿದ್ರು? ನಾವು ಬ್ರಿಟಿಷರ ಆಳ್ವಿಕೆಯಲ್ಲಿದ್ವಿ, ಬ್ರಿಟಿಷರ ದಬ್ಬಾಳಿಕೆಯಲ್ಲಿದ್ವಿ. ಹಾಗಾಗಿ ಅವರು ಸತ್ಯನ ಸತ್ಯ ತರ ಹೇಳ್ತಾರ? ಡೆಫಿನೆಟ್ಲಿ ಇಲ್ಲ. ಅವ್ರಿಗೆ ಯಾವ ರೀತಿ ಬೇಕೋ ಆ ರೀತಿ ಹೇಳ್ತಾರೆ. ಹಾಗಾಗಿ ಇಂಡಿಪೆಂಡೆನ್ಸ್ಗಿಂತ ಮುಂಚೆ, ಸೊ ಇಂಡಿಪೆಂಡೆನ್ಸ್ ಮುಂಚೆ ಅನ್ನೋದಕ್ಕೆ ಯಾವ ಪ್ರಿಫಿಕ್ಸ್ ನಾವು ಯೂಸ್ ಮಾಡ್ತೀವಿ? ಪ್ರೀ ಇಂಡಿಪೆಂಡೆನ್ಸ್. ದ ಪ್ರೀ ಇಂಡಿಪೆಂಡೆನ್ಸ್ ಹಿಸ್ಟ್ರಿ ಆಫ್ ಇಂಡಿಯಾ ಇಸ್ ಫುಲ್ ಆಫ್ ಡಿಸ್ಟಾರ್ಟೆಡ್ ಡೀಟೇಲ್ಸ್. ಅಂದ್ರೆ ಡೀಟೇಲ್ಸ್ ಇದೆ, ಬಟ್ ತಿರ್ಚ್ಬಿಟ್ಟಿದ್ದಾರೆ ಅದನ್ನ ಯಾರಿಗೆ ಬೇಕಾದಾಗೆ? ಬ್ರಿಟಿಷ್ ಅವ್ರಿಗೆ ಬೇಕಾದಾಗೆ. ಯಾಕೆ? ಬಿಕಾಸ್ ಬ್ರಿಟಿಷ್ ಅವ್ರಿಗೆ ಒಂದು ಸಾಲಿಡ್ ಗ್ರೌಂಡ್ ಬೇಕಾಗಿತ್ತು. ಯಾಕೆ ನಾವು ಭಾರತವನ್ನ ಆಳ್ತಾ ಇದೀವಿ ಅನ್ನೋದಕ್ಕೆ, ಇಡೀ ಜಗತ್ತಿಗೆ ತೋರಿಸ್ಬೇಕಲ್ವಾ ನಾನು ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ. ಆಲ್ದೋ ಕೆಟ್ಟ ಕೆಲಸ ಮಾಡ್ತಿದ್ರು ಕೂಡ ನಾನು ಜಗತ್ಗೆ ನಾನು ಒಳ್ಳೆಯವನು, ನಾನು ರೆಸ್ಪಾನ್ಸಿಬಿಲಿಟಿಯಿಂದ ನಾನು ಭಾರತನ ಆಳ್ವಿಕೆ ಮಾಡ್ತಾ ಇದ್ದೀನಿ. ಅಕಸ್ಮಾತ್ ನಾನು ಆಳ್ವಿಕೆ ಮಾಡಿಲ್ಲ ಅಂದ್ರೆ ಈ ತರ ಆಗತ್ತೆ, ಈ ರೀತಿ ಆಗತ್ತೆ, ಈ ತರ ಸುಳ್ಳುಗಳನ್ನ ಇಡೀ ಜಗತ್ತಿನ ಮುಂದೆ ಇಡೋದಕ್ಕೆ ಏನ್ ಮಾಡ್ತಾರೆ? ಸತ್ಯನ ತಿರುಚಿ ಹೇಳ್ತಾರೆ. ಓಕೆ, ಹಾಗಾಗಿ ಯಾವ ಹಿಸ್ಟ್ರಿ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು? ಪ್ರೀ ಇಂಡಿಪೆಂಡೆನ್ಸ್ ಹಿಸ್ಟ್ರಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಓಕೆ, ಇಂಡಿಪೆಂಡೆನ್ಸ್ ನ ಮುಂಚೆ ಅನ್ನೋದಕ್ಕೆ ನಾವು ಪ್ರೀ ಅಂತ ಯೂಸ್ ಮಾಡ್ತೀವಿ. ಇನ್ನೊಂದು ಎಕ್ಸಾಂಪಲ್ ಅವಾಗಲೇ ಕೊಟ್ಟೆ, ಪೇಡ್ ಅಂದ್ರೆ ಯಾವ್ದಾದ್ರು ಒಂದು ಸರ್ವಿಸ್ ತಗೊಂತೀವಿ, ಪೇ ಮಾಡ್ತೀವಿ, ದುಡ್ಡು ಕೊಟ್ಟು ಸರ್ವಿಸ್ ತಗೊಳ್ಳೋದು. ಓಕೆ, ಅದಕ್ಕೆ ಪ್ರೀನ ಸೇರಿಸಿದ್ರೆ ಪ್ರೀಪೇಡ್ ಸಿಮ್ ಕಾರ್ಡ್, ಪೋಸ್ಟ್ ಪೇಡ್ ಸಿಮ್ ಕಾರ್ಡ್, ಪೋಸ್ಟ್ ಅನ್ನುವಂತಹ ಪ್ರಿಫಿಕ್ಸ್ ನ ಸೇರಿಸಿದ್ರೆ, ಸರ್ ಪ್ರೀಪೇಡ್ ಅಂದ್ರೆ ಏನು, ಪೋಸ್ಟ್ ಪೇಡ್ ಅಂದ್ರೆ ಏನು? ನೀವು ಎಲ್ಲರೂ ಸಿಮ್ಗಳನ್ನ ಯೂಸ್ ಮಾಡ್ತಾ ಇದ್ದೀರಾ. ಓಕೆ, ಜಿಯೋ ಫೋನ್ ಅಲ್ಲಿ ಯಾವ ರೀತಿಯಾದಂತಹ ಸಿಮ್ ಅದು? ಪ್ರೀಪೇಡ್ ಸಿಮ್ ಕಾರ್ಡ್. ಅಂದ್ರೆ ನೀವು ಕರೆನ್ಸಿ ಹಾಕ್ಬೇಕು, ನೀವು ಡೇಟಾ ಹಾಕ್ಸ್ಬೇಕು, ಆಮೇಲೆ ಯೂಸ್ ಮಾಡಬೇಕು. ಅಕಸ್ಮಾತ್ ಪೋಸ್ಟ್ ಪೇಡ್ ಅಂದ್ರೆ ನೀವು ಫಸ್ಟ್ ಯೂಸ್ ಮಾಡಿ, ನೀವು ಎಷ್ಟಾರ ಯೂಸ್ ಮಾಡಿ, ಆಮೇಲೆ ಪೇ ಮಾಡಿ ಅದಕ್ಕೆ. ಪೋಸ್ಟ್ ಪೇಡ್. ಪ್ರೀಪೇಡ್ ಆಟೋ, ಪೋಸ್ಟ್ ಪೇಡ್ ಆಟೋ. ಪ್ರೀಪೇಡ್ ಆಟೋ ಅಂದ್ರೆ ನೀವು ಬಸ್ ಸ್ಟ್ಯಾಂಡ್ ಅಲ್ಲಿ ಇಳಿದ ತಕ್ಷಣ ಪ್ರೀಪೇಡ್ ಆಟೋಗಳು ಇರ್ತವೆ. ಅಂದ್ರೆ ಫಸ್ಟ್ ದುಡ್ಡು ಕೊಟ್ಬಿಡ್ತೀರಾ, ನನಗೆ ಇಲ್ಲಿ ಗಂಟ ಬಿಡಪ್ಪ ಅಂದ್ಬಿಟ್ಟು ದುಡ್ಡು ಕೊಟ್ಬಿಡ್ತೀರಾ, ಅದು ಪ್ರೀಪೇಡ್ ಆಟೋ. ಪೋಸ್ಟ್ ಪೇಡ್ ಅಂದ್ರೆ ಫಸ್ಟ್ ನೀವು ಮನೆ ಹತ್ರ ಬಿಡ್ಸ್ಕೊತೀರಾ, ಆಮೇಲೆ ಮನೆ ಹತ್ರ ನೀವು ದುಡ್ಡು ಕೊಡ್ತೀರಾ, ಅದು ಪೋಸ್ಟ್ ಪೇಡ್. ಓಕೆ, ಸೊ ಈ ರೀತಿಯಾಗಿ ನಿಮ್ಮ ಪ್ರಿಫಿಕ್ಸಸ್ ಚೇಂಜ್ ಆಗುತ್ತೆ. ಪ್ರಿಫಿಕ್ಸಸ್ನ ಮೇಲೆ ಪ್ರಿಫಿಕ್ಸಸ್ನ ಯೂಸ್ ಮಾಡೋದ್ರಿಂದ ಆ ಪದದ ಅರ್ಥ ಆಲ್ ಓವರ್ ಚೇಂಜ್ ಆಗುತ್ತೆ. ದ ಡ್ಯಾಶ್
adequate. Next question na ನೋಡಿ. What is your next question? Dash adequate information may lead to wrong decisions. So ಇಲ್ಲಿ ಕೆಲವೊಂದು ಇನ್ಫಾರ್ಮೇಶನ್ ಇದೆ. ಕೆಲವೊಂದು ಸರಿ ಏನಾಗುತ್ತೆ, ಇನ್ಫಾರ್ಮೇಶನ್ ಸರಿಯಾಗಿಲ್ಲ ಅಂದ್ರೆ ಅಥವಾ ಸಾಕಷ್ಟಿಲ್ಲ ಅಂದ್ರೆ ಏನಾಗ್ಬಿಡುತ್ತೆ, ನಾವು ರಾಂಗ್ ಡಿಸಿಷನ್ಸ್ ನ ತಗೋಬಿಡ್ತೀವಿ. ಸೊ ಯಾವುದಾದರೂ ಒಂದು ವ್ಯಕ್ತಿನ ಜಡ್ಜ್ ಮಾಡಬೇಕು ಅಂತ ಅಂದ್ರೆ ಅವನಿಗೆ ನಾವು ಎಲ್ಲ ತಿಳ್ಕೊಂಡಿರ್ಬೇಕು, ಅವಾಗ ಮಾತ್ರ ಸಾಧ್ಯ ಕರೆಕ್ಟ್ ಡಿಸಿಷನ್ ನ ತಗೊಳಕ್ಕೆ. ಬಟ್ ಕೆಲವೊಂದ್ಸರಿ ಏನಾಗುತ್ತೆ, ಕೆಲವೊಂದು ವಿಷಯಗಳು ನಮ್ಗೆ ಗೊತ್ತಿರಲ್ಲ ಆ ವ್ಯಕ್ತಿ ಬಗ್ಗೆ. ಈ ವ್ಯಕ್ತಿ ಇಂತಹ ಸಿಚುವೇಶನ್ ಅಲ್ಲಿ ಯಾವ ತರ ರಿಯಾಕ್ಟ್ ಮಾಡ್ತಾನೆ ಅಂತ ನಮ್ಗೆ ಗೊತ್ತಿರಲ್ಲ. ಸೊ ಅವಾಗ ನಾವು ಅವನ ಬಗ್ಗೆ ತಪ್ಪಾಗಿ ತಿಳ್ಕೊಳ್ಳುವಂತಹ ಸಾಧ್ಯತೆ ಇರ್ತವೆ. ಸೊ ಇಲ್ಲಿ ಅಡಿಕ್ವೇಟ್ ಬದಲು ಇನ್ಆಡಿಕ್ವೇಟ್ ಇರಬೇಕು. ಇನ್ಆಡಿಕ್ವೇಟ್ ಇದ್ದಾಗ ಇನ್ಆಡಿಕ್ವೇಟ್ ಇನ್ಫಾರ್ಮೇಶನ್ ಮೇ ಲೀಡ್ ಟು ರಾಂಗ್ ಡಿಸಿಷನ್ಸ್. ಅಂದ್ರೆ ಒಂದು ವ್ಯಕ್ತಿಯ ಬಗ್ಗೆ ಅಥವಾ ಒಂದು ವಸ್ತುವಿನ ಬಗ್ಗೆ ಅಥವಾ ಒಂದು ವಿಷಯದ ಬಗ್ಗೆ ನಮಗೆ ಸಾಕಷ್ಟು ಇನ್ಫಾರ್ಮೇಶನ್ ಇಲ್ಲ ಅಂತ ಅಂದ್ರೆ ನಾವು ಯೂಶಲಿ ಏನ್ ಮಾಡ್ತೀವಿ, ರಾಂಗ್ ಡಿಸಿಷನ್ ನ ತಗೋತೀವಿ. ಇದೇ ಈ ಸೆಂಟೆನ್ಸ್ ನ ಮೀನಿಂಗ್. ಸೊ ಇದು ಕೂಡ ಪ್ರಿಫಿಕ್ಸ್ಗೆ ಸೇರುವಂತಹ ಪ್ರಶ್ನೆ. ಇವತ್ತಿನ HYT ಯಾವ್ದಪ್ಪ ಅಂತ ಅಂದ್ರೆ ಅದು ಪ್ರಿಫಿಕ್ಸ್. ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಹಲವಾರು ಜನ ಪ್ರಿಫಿಕ್ಸ್ ಬಗ್ಗೆ ಮಾಡಿ ಅಂತ ಅಂತಿದ್ರಿ. ಸೊ ಯಾವಾಗೆಲ್ಲ ಕ್ವೆಶನ್ ಬರುತ್ತೆ ಡೆಫಿನೆಟ್ಲಿ ಆವಾಗ ನಾನು ಆ ಕ್ವೆಶನ್ ಬಗ್ಗೆ ಮಾತಾಡ್ತೀನಿ. ಸೊ ಅವಾಗಲೇ ಕೂಡ ಇಂದಿನ ಪ್ರಶ್ನೆಯಲ್ಲಿ ಕೂಡ ಪ್ರೀಪೇಡ್, ಪೋಸ್ಟ್ ಪೇಡ್ ಇದನ್ನೆಲ್ಲ ಮಾತಾಡಿದೆ. ಪ್ರೀ ಇಂಡಿಪೆಂಡೆನ್ಸ್, ಪೋಸ್ಟ್ ಇಂಡಿಪೆಂಡೆನ್ಸ್ ಇದನ್ನೆಲ್ಲ ಮಾತಾಡಿದೆ. ಅಗೇನ್ ಇನ್ಅಡಿಕ್ವೇಟ್. ಸರ್ ಅಂಡರ್ಗೆ ಒಂದು ಎಕ್ಸಾಂಪಲ್ ಕೊಡಿ ಅಂತ ಅಂದ್ರೆ ಇನ್ಫಾರ್ಮ್ಡ್, ಅಂಡರ್ ಇನ್ಫಾರ್ಮ್ಡ್. ಓಕೆ, ಅಂಡರ್ ಇನ್ಫಾರ್ಮ್ಡ್. ಅಂಡರ್ ಕವರ್ ಏಜೆಂಟ್ ಅಂತೀವಿ. ಅಂಡರ್ ಕವರ್ ಏಜೆಂಟ್ ಅಂದ್ರೆ ಏನು? ಸ್ಪೈ. ಇಂಟೆಲಿಜೆನ್ಸ್ ಬ್ಯೂರೋ ಎಕ್ಸಾಮ್ಸ್ ನ ಕೊಟ್ಟಿರ್ತೀರಾ, ಅಂಡರ್ ಕವರ್ ಏಜೆಂಟ್ ಆಗಿ ವರ್ಕ್ ಮಾಡ್ತೀರಾ ನೀವು ಅವಾಗ. ಓಕೆ, ಅಂಡರ್ ಕವರ್ ಏಜೆಂಟ್ ಅಂತ ಅಂದ್ರೆ ಸ್ಪೈ ಅಂತ ಅರ್ಥ. ಓಕೆ, ಆರ್ ಅಂಡರ್ ನರಿಶ್ಡ್, ಅಂಡರ್ ಡೆವಲಪ್ಡ್, ಇದೆಲ್ಲ ಅಂಡರ್ಗೆ ಎಕ್ಸಾಂಪಲ್ ಆಗುತ್ತೆ. ಅಂಡರ್ ಅನ್ನುವಂತಹ ಪ್ರಿಫಿಕ್ಸ್ಗೆ ನಾವು ಈ ರೀತಿಯಾಗಿ ಬಳಸ್ತೀವಿ ಅಂಡರ್ನ. ಅಂಡರ್ ಡೆವಲಪ್ಡ್. ಓವರ್ ಕಾನ್ಫಿಡೆನ್ಸ್. ಕೆಲವೊಂದ್ಸರಿ ಓವರ್ ಕಾನ್ಫಿಡೆನ್ಸ್ ಏನ್ ಮಾಡುತ್ತೆ, ನಿಮ್ನ ಸೋಲ್ಸ್ಬಿಡುತ್ತೆ. ಹಾಗಾಗಿ ಓವರ್ ಕಾನ್ಫಿಡೆನ್ಸ್. ಓವರ್ ಆಕ್ಟಿಂಗ್, ಓವರ್ ಈಟಿಂಗ್. ಓಕೆ, ಓವರ್ ಕಾನ್ಫಿಡೆನ್ಸ್, ಓವರ್ ಈಟಿಂಗ್, ಓವರ್ ಆಕ್ಟಿಂಗ್. ಸೊ ಇದೆಲ್ಲ ಓವರ್ನ ಪ್ರಿಫಿಕ್ಸ್ನ ಬಳಕೆ. ಮಲ್ಟಿ ಟ್ಯಾಲೆಂಟೆಡ್, ಮಲ್ಟಿ ನ್ಯಾಷನಲ್ ಕಂಪನಿ ಅಂತೀವಿ. ಮಲ್ಟಿ ನ್ಯಾಷನಲ್ ಕಂಪನಿ. ಓಕೆ, ಸೊ ಇದೆಲ್ಲ ಏನಾಗುತ್ತೆ, ಮಲ್ಟಿನ ಯೂಸ್ ಮಾಡುವಂತಹ, ಮಲ್ಟಿ ಪ್ರಿಫಿಕ್ಸ್ ಆಗಿ ಯೂಸ್ ಮಾಡುವಂತಹ ಪದಗಳು. ಮಲ್ಟಿ ಟ್ಯಾಲೆಂಟೆಡ್ ಪರ್ಸನ್ ಅಂದ್ರೆ ಏನು, ಅವನಿಗೆ ಹಲವಾರು ಟ್ಯಾಲೆಂಟ್ಸ್ ಇದಾವೆ. ನಾಟ್ ಓನ್ಲಿ ದಿಸ್, ಈ ಕ್ಯಾನ್ ಡೂ ದಿಸ್ ಆಲ್ಸೋ. ಓಕೆ, ಮಲ್ಟಿ ಟ್ಯಾಲೆಂಟೆಡ್. ಇನ್ಆಡಿಕ್ವೇಟ್. ಓಕೆ, ಸೊ ಈ ಒಂದು ಕ್ವೆಶನ್ ಅಲ್ಲಿ ಸರಿಯಾದ ಉತ್ತರ ಏನಾಗುತ್ತೆ, ಆಪ್ಷನ್ 4, ಇನ್ಆಡಿಕ್ವೇಟ್ ಇನ್ಫಾರ್ಮೇಶನ್ ಮೇ ಲೀಡ್ ಟು ರಾಂಗ್ ಡಿಸಿಷನ್ಸ್ ಆಗುತ್ತೆ. ವೆರಿ ಸಿಂಪಲ್ ಕ್ವೆಶನ್ಸ್ ಕೂಡ. ಈಸ್ ಇನ್ ಅ ಫಿಕ್ಸ್ ವೆದರ್ ಟು ಬೈ ಅ ಮೊಬೈಲ್ ಆರ್ ಅ ಟಿವಿ. ಹಾಗೆ ಈ ಒಂದು ಟಾಪಿಕ್, ಈ ಒಂದು ಕ್ವೆಶನ್ ಯಾವ ಟಾಪಿಕ್ ಮೇಲೆ ಬೀಳುತ್ತೆ ಅಂತಂದ್ರೆ ಇಟ್ ಈಸ್ ಇಡಿಯಮ್ಸ್. ಓಕೆ, ಇಟ್ ಈಸ್ ಇಡಿಯಮ್ಸ್. ಇಡಿಯಮ್ಸ್ ಅಂದ್ರೆ ಏನು? ಫಸ್ಟ್ ಆಫ್ ಆಲ್ ನುಡಿಗಟ್ಟು. ಒಂದ್ಸರಿ ಕ್ವೆಶನ್ ನ ಓದಿ. ರೀಡ್ ದಿಸ್ ಕ್ವೆಶನ್. ಈಸ್ ಇನ್ ಅ ಫಿಕ್ಸ್ ವೆದರ್ ಟು ಬೈ ಅ ಮೊಬೈಲ್ ಆರ್ ಅ ಟಿವಿ. ಈ ವಿಲ್ ಡಿಸೈಡ್ ಇನ್ ಡ್ಯೂ ಟೈಮ್ ಟು ಬ್ರಿಂಗ್ ಈದರ್ ಆಫ್ ದಿ ಐಟಮ್ಸ್. ಎರಡರಲ್ಲಿ ಒಂದನ್ನು ತಗೊಳ್ಳೋದಕ್ಕೆ ಇನ್ನ ಸ್ವಲ್ಪ ಸಮಯ ತಗೊಂಡು ಆಮೇಲೆ ಖರೀದಿ ಮಾಡದ ಬಿಡದ ಅಂತ ಯೋಚನೆ ಮಾಡ್ತಾನೆ. ಈಸ್ ಫಿಕ್ಸ್ಡ್ ಆನ್ ಬೈಯಿಂಗ್ ಅ ಮೊಬೈಲ್ ಆರ್ ಅ ಟಿವಿ. ಓಕೆ, ಅವ್ನು ಫಿಕ್ಸ್ ಆಲ್ರೆಡಿ ಆಗ್ಬಿಟ್ಟಿದ್ದಾನೆ ಟಿವಿ ತಗೊಳ್ಳೋದ ಅಥವಾ ಮೊಬೈಲ್ ತಗೊಳ್ಳೋದ ಅಂತ. ಹಿ ಹ್ಯಾಸ್ ದ ಮನಿ ಟು ಬೈ ಈದರ್ ಅ ಮೊಬೈಲ್ ಆರ್ ಅ ಟಿವಿ ಇವೆಂಚುಯಲಿ. ಅವನ ಹತ್ರ ದುಡ್ಡಿದೆ, ಮೊಬೈಲ್ನಾದ್ರೂ ತಗೊಳ್ಬೋದು ಅಥವಾ ಟಿವಿನಾದ್ರೂ ತಗೊಳ್ಳೋದಕ್ಕೆ ದುಡ್ಡಿದೆ ಅವನ ಹತ್ರ. ಹಿ ಈಸ್ ಅನ್ಡಿಸೈಡೆಡ್ ಅಬೌಟ್ ಬೈಯಿಂಗ್ ಅ ಮೊಬೈಲ್ ಆರ್ ಅ ಟಿವಿ. ಇನ್ ಅ ಫಿಕ್ಸ್, ಈ ಒಂದು ನುಡಿಗಟ್ಗೆ ಇನ್ ಅ ಫಿಕ್ಸ್ ಅಂದ್ರೆ ಕನ್ಫ್ಯೂಸ್ಡ್ ಆಗಿದ್ದಾನೆ ಅಂತ.
ಇನ್ನ ಫಿಕ್ಸ್. ಇದನ್ನ ತಗೊಳ್ಳ ಇನ್ನ ಗೊತ್ತಿಲ್ಲ ನನಗೆ, ಯಾವ್ದನ್ನ ತಗೊಳ್ಳಿ ಅಂತ ಗೊತ್ತಿಲ್ಲ, ಅದಕ್ಕೆ ಅನ್ಡಿಸೈಡೆಡ್ ಅಂತೀವಿ, ಅಥವಾ ಈಸ್ ಕನ್ಫ್ಯೂಸ್ಡ್ ವೆದರ್ ಟು ಬೈ ಟಿವಿ ಆರ್ ಮೊಬೈಲ್. ಸೊ ಸರಿಯಾದ ಉತ್ತರ ಏನಾಗುತ್ತೆ, ಈ ಒಂದು ನುಡಿಗಟ್ಟಿಗೆ 4ನೇ ಆಪ್ಷನ್ ನಿಮ್ಮ ಸರಿಯಾದ ಉತ್ತರ ಆಗತ್ತೆ. ಓಕೆ, ವಿಲ್ ಸಿ ದ ನೆಕ್ಸ್ಟ್ ಕ್ವೆಶ್ಚನ್. ಹಿಸ್ ಡೆತ್ ಈಸ್ ಅ ಕೋಲ್ಡ್ ಬ್ಲಡೆಡ್ ಮರ್ಡರ್. ಸರ್, ಕೋಲ್ಡ್ ಬ್ಲಡೆಡ್ ಮರ್ಡರ್ ಅಂತ ಅಂದ್ರೆ ಕೊಲೆ, ಯಾವ ರೀತಿಯಾದಂತಹ ಕೊಲೆ? ಕರುಣೆನೇ ಇಲ್ಲದೆ ಇರುವಂತಹ ಕೊಲೆ. ಓಕೆ, ಕೋಲ್ಡ್ ಬ್ಲಡೆಡ್ ಅಂತ ಅಂದ್ರೆ ಕರುಣೆನೇ ಇಲ್ಲ ಅವನಿಗೆ ಅಂತ. ಸೊ ಇಲ್ಲಿ ಏನಾಗುತ್ತೆ, ಕರುಣೆ ಇಲ್ಲದ ಕೊಲೆ. ಸೊ ಈ ಒಂದು ಮೀನಿಂಗ್ಗೆ ಅನುಗುಣವಾಗಿ ಯಾವ ಆಪ್ಷನ್ ಇದೆ ಅಂತ ಚೆಕ್ ಮಾಡೋಣ. ಇಸ್ ಬಾಡಿ ಈಸ್ ಲೈಯಿಂಗ್ ಇನ್ ಕೋಲ್ಡ್ ಬ್ಲಡ್, ತಪ್ಪು. ಓಕೆ, ಕರುಣೆ ಇಲ್ಲ ಅಂತ ಹೇಳ್ತಿಲ್ಲ, ಇದು ಲಿಟ್ರಲ್ ಆಗಿ ತಗೋಬಿಟ್ಟಿದ್ದಾರೆ. ಸೊ ಅವನ ಬಾಡಿ ಎಲ್ಲಿದೆ? ತಣ್ಣದಾದ ರಕ್ತದಲ್ಲಿ ಅವನ ಶವ ಇದೆ, ಅವನ ಬಾಡಿ ಇದೆ ಅಂತ, ಅವರ ಶರೀರ ಇದೆ ಅಂತ. ದ ಪೊಲೀಸ್ ಕುಡ್ ಇನ್ವೆಸ್ಟಿಗೇಟ್ ದ ಕೋಲ್ಡ್ ಕಂಡೀಷನ್ ಆಫ್ ಹಿಸ್ ಮರ್ಡರ್. ಅಗೇನ್ ವೆರಿ ಇರ್ರಿಲೆವೆಂಟ್ ಆಪ್ಷನ್. ನೋಡಿದ ತಕ್ಷಣ ರಾಂಗ್ ಅಂತ ಹಾಕ್ಬೋದು. ಇಲ್ಲಿ ಪೊಲೀಸ್ ಬಗ್ಗೆ ನಾವು ಮಾತಾಡ್ತಾ ಇಲ್ಲ. ಯು ಆರ್ ನಾಟ್ ಚೆಕಿಂಗ್ ಯುವರ್ ಜನರಲ್ ನಾಲೆಡ್ಜ್. ಇಲ್ಲಿ ಇಂಗ್ಲಿಷ್ ಗ್ರಾಮರ್ನ ಚೆಕ್ ಮಾಡ್ತಾ ಇದೀವಿ ಅಲ್ವಾ. ಪೊಲೀಸ್ ಇಲ್ಲಿಲ್ಲ ಅಂದ್ರೆ ಇಲ್ಲಿಲ್ಲ ಅಷ್ಟೇ, ಇರಲ್ಲ ಪೊಲೀಸ್. ಈಸ್ ಹಿಲ್ ಗಾಟ್ ವೆಲ್ತ್ ಮೇ ಹ್ಯಾವ್ ಲೆಡ್ ಟು ಆನ್ ಅನ್ಪ್ರೊವೋಕ್ಡ್ ಮರ್ಡರ್. ಇಲ್ ಗಾಟ್ ವೆಲ್ತ್ ಅಂದ್ರೆ ಏನು? ಸರಿಯಾದ ರೀತಿಯಲ್ಲಿ ಸಂಪಾದನೆ ಮಾಡಿಲ್ಲದ ಹಣ, ಮಾಡಿಲ್ಲದ ಆಸ್ತಿ ಅನ್ಬೋದು. ಇಲ್ ಗಾಟ್ ವೆಲ್ತ್. ಓಕೆ, ಸರಿಯಾದ ಹಾದಿಯಲ್ಲಿ ಹೋಗದೆ ನಾನು ದುಡ್ಡು ಮಾಡೋದಕ್ಕೆ ಇಲ್ ಗಾಟ್ ವೆಲ್ತ್ ಅಂತ ಅಂತೀವಿ. ಮೇ ಹ್ಯಾವ್ ಲೆಡ್ ಟು ಆನ್ ಅನ್ಪ್ರೊವೋಕ್ಡ್ ಮರ್ಡರ್. ಸೊ ನಾನು ಕೆಟ್ಟ ದಾರಿ ಹಿಡಿದು ಮಾಡಿರುವಂತಹ ಸಂಪಾದನೆ ನನ್ನ ಕೊಲೆಗೆ ಕಾರಣವಾಯ್ತು ಅಂತ ಆಪ್ಷನ್ 3 ಹೇಳ್ತಾ ಇದೆ. ಅಗೇನ್ ಕರುಣೆ ಇಲ್ಲದ ಅಂತ ಎಲ್ಲೂ ಹೇಳ್ತಾ ಇಲ್ಲ, ಹಾಗಾಗಿ ಆಪ್ಷನ್ 3 ಕೂಡ ತಪ್ಪಾಗುತ್ತೆ. ಇಲ್ಲಿ ಸರಿಯಾದ ಉತ್ತರ ನನ್ ಆಫ್ ದಿ ಅಬೋವ್. ಬಟ್ ನಾವು ಯೂಶಲಿ ಏನ್ ಮಾಡ್ತೀವಿ, ಯಾಕೆ ಈ ಕ್ವೆಶನ್ ನ ಹಾಕಿದೀನಿ ಇಲ್ಲಿ ಅಂತ ಅಂದ್ರೆ, ನಾವು ಯೂಶಲಿ ಏನ್ ಮಾಡ್ತೀವಿ, ನನ್ ಆಫ್ ದಿ ಅಬೋವ್ ಬಗ್ಗೆ ತಲೆ ಕೆಡ್ಸ್ಕೊಳ್ಳಲ್ಲ. ಯೂಶಲಿ ನಾವು ಇಲ್ಲೇ ಎಲ್ಲೋ 3ರಲ್ಲೇ ಆನ್ಸರ್ ಇರುತ್ತೆ ಅಂತ ಹುಡುಕ್ತಾ ಇರ್ತೀವಿ. ಬಟ್ ಇವಾಗ ಸ್ವಲ್ಪ ಟ್ರೆಂಡ್ ಚೇಂಜ್ ಆಗಿದೆ, ನನ್ ಆಫ್ ದ ಅಬೋವ್ ಕೂಡ ಕರೆಕ್ಟ್ ಆನ್ಸರ್ ಆಗ್ತಾ ಇದೆ. ಓಕೆ, ಸೊ ಇದಕ್ಕೆ ಕೂಡ ನಾವು ಸರಿಯಾದ ಗಮನನ ಕೊಡಬೇಕಾಗುತ್ತೆ. ನನ್ ಆಫ್ ದ ಅಬೋವ್ ಆಲ್ಸೋ ಕ್ಯಾನ್ ಬಿ ಅನ್ ಆನ್ಸರ್. ಸೊ ಈ ಒಂದು ವಿಷಯನ ಹೇಳ್ಕೊಡೋದಕ್ಕೆ ನಿಮ್ಗೆ ನನ್ ಆಫ್ ದಿ ಅಬೋವ್ ಈ ಒಂದು ಪ್ರಶ್ನೆನ ಇಲ್ಲಿ ಹಾಕಿದ್ದೀನಿ. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್, ಒನ್ ಲಾಸ್ಟ್ ಕ್ವೆಶನ್ ಫಾರ್ ದಿ ಡೇ. ದ ಲೇಡಿ ಆಫೀಸರ್ಸ್ ಮೇಡನ್ ಸ್ಪೀಚ್. ಇಲ್ಲಿ ಇರ್ಬೇಕಿತ್ತು ಮೇಡನ್ ಸ್ಪೀಚ್ ಅಂದ್ರೆ ಮೊಟ್ಟ ಮೊದಲ ಸ್ಪೀಚ್ ಅಂತ. ಓಕೆ, ಫಸ್ಟ್ ಸ್ಪೀಚ್. ವಿರಾಟ್ ಕೊಹ್ಲಿ ಸ್ಕೋರ್ಡ್ ಅ ಮೇಡನ್ ಸೆಂಚುರಿ ಅಂತ ಅಂದ್ರೆ ಏನು? ನೀವೆಲ್ಲ ಕ್ರಿಕೆಟ್ ನೋಡ್ತೀರಾ ಅಂತ ಭಾವಿಸ್ತೀನಿ. ಸೊ ವಿರಾಟ್ ಕೊಹ್ಲಿ ಮೇಡನ್ ಸೆಂಚುರಿ ಹೊಡೆದ ಅಂತ ಅಂದ್ರೆ ಫಸ್ಟ್ ಸೆಂಚುರಿ ಕಂಪ್ಲೀಟ್ ಮಾಡ್ದ ಅಂತ. ಓಕೆ, ಮೇಡನ್. ಇಲ್ಲಿ ಮೇಡನ್ ಸ್ಪೀಚ್ ಅಂತ ಇದೆ. ಮೇಡನ್ ಸ್ಪೀಚ್ ಅಂದ್ರೆ ಫಸ್ಟ್ ಸ್ಪೀಚ್. ದ ಲೇಡಿ ವಾಸ್ ಅ ಬ್ಯಾಚುಲರ್, ಸೊ ಹರ್ ಮೇಡನ್ ಸ್ಪೀಚ್ ವಾಸ್ ಇನ್ಸ್ಪೈರಿಂಗ್. ಲೇಡಿ ಆಫೀಸರ್ ಬ್ಯಾಚುಲರ್ ಆಗಿರೋದ್ರಿಂದ ಇನ್ಸ್ಪೈರ್ ಆಯ್ತಾ? ಸೊ ತಪ್ಪು, ಇದು ಕೂಡ ತಪ್ಪು. ಫಸ್ಟ್ ಆಪ್ಷನ್ ತಪ್ಪಾಗುತ್ತೆ. ದ ಆಡಿಯನ್ಸ್ ವರ್ ಮೂವ್ಡ್ ಬೈ ಯರ್ ಫಸ್ಟ್ ಸ್ಪೀಚ್. ಅಗೇನ್ ನೋಡಿ, ವಾಸ್ ಇನ್ಸ್ಪೈರಿಂಗ್ ಟು ದ ಕಮ್ಯುನಿಟಿ. ಸೊ ಕಮ್ಯುನಿಟಿ ಎಲ್ಲ ಇನ್ಸ್ಪೈರ್ ಆಗಿ ತುಂಬಾ ಇನ್ಸ್ಪೈರ್ ಮಾಡಿದ್ರು ಅವರ ಮೊದಲನೆಯ ಸ್ಪೀಚ್ ನಲ್ಲಿ ಅಂತ. ಸೊ ಹಾಗಾಗಿ ಆಪ್ಷನ್ 2 ಕರೆಕ್ಟ್ ಆಗುತ್ತೆ. ಇನ್ನೊಂದು ಆಪ್ಷನ್ ನ ನೋಡಿ ಏನಿದೆ, ದ ಇನ್ಎಕ್ಸ್ಪೀರಿಯನ್ಸ್ಡ್ ಮೇಡನ್ಸ್ ಸ್ಪೀಚ್ ವಾಸ್ ಫ್ರೆಶ್ ಟು ಇಯರ್. ಅಗೇನ್ ಅ ರಾಂಗ್ ಸೆಂಟೆನ್ಸ್, ಅ ರಾಂಗ್ ಮೀನಿಂಗ್ ಆಫ್ ದಿಸ್ ಕ್ವೆಶನ್. ಕರೆಕ್ಟ್. ಸೊ ನನ್ ಆಫ್ ದಿ ಅಬೋವ್ ಡೆಫಿನೆಟ್ಲಿ ಆಗಲ್ಲ, ಯಾಕಂದ್ರೆ ಆಲ್ರೆಡಿ ನನಗೆ ಆನ್ಸರ್ ಸಿಕ್ತು. ಆಪ್ಷನ್ 2 ಇಸ್ ಮೈ ರೈಟ್ ಆನ್ಸರ್. ಸೊ ಇಲ್ಲಿಗೆ ಈ ಒಂದು ಕ್ಲಾಸ್ನ ಮುಕ್ತಾಯ ಮಾಡೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋವರೆಗೂ ಟೇಕ್ ಕೇರ್ ಅಂಡ್ ಹ್ಯಾವ್ ಅ ನೈಸ್ ಡೇ. ಥ್ಯಾಂಕ್ ಯು ಸೋ ಮಚ್.